ಎಲ್ಲ ಇಟ್ಕೊಂಡಿದ್ಯಲ್ಲ? ಎಲ್ಲ ಏನು ಮರ್ತಿಲ್ಲ ತಾನೆ ಪಾವನಿ? ಒಂದ್ಸಲ ನೋಡ್ಕೋ. ಎಲ್ರು ರೆಡಿ ಆದ್ರಾ? ರೆಡಿ ಆಗೋದಾತೆ. ಈಗ ನಾವೆಲ್ಲ ಹೊರಡ್ತಾ ಇದೀವಿ, ನೀನ್ ಬರ್ತಾ ಇಲ್ವಾ? ನಾನ್ ಯಾಕೆ ಬರಲ್ಲ? ವಸು, ಆಫೀಸ್ ಫೈಲ್ಸ್ ಏನಾದ್ರೂ ಅಲ್ಲಿಗೆ ತಗೊಂಡ್ ಬರ್ತಾ ಇದ್ಯಾ? ಪಿಕ್ನಿಕ್ ಫೈಲ್ಸ್ ಯಾಕೆ ಚಿಕ್ಕಮ್ಮ? ಅಂದ್ರೆ ನಿನ್ನೆ ನೀನು ಆಫೀಸ್ ಫೈಲ್ಸ್ ನ ಮತ್ತೆ ಚೆಕ್ ಎಲ್ಲ ಮನೆಗ್ ತಗೊಂಡ್ ಬಂದ್ಯಲ್ಲ, ಅದನ್ನೆಲ್ಲ ಬೀರುನಲ್ಲಿ ಭದ್ರವಾಗಿ ಎತ್ತಿಟ್ಟಿದ್ದೀನಿ. ಮತ್ತೆ ನಾಳೆನೆ ಬೀರು ತೆಗೆಯೋದು. ಇವತ್ತು ಆಫೀಸ್ ಕೆಲ್ಸನ ಮುಟ್ಟಲ್ಲ. ಓ ಏನತ್ತೆ, ಪಿಕ್ನಿಕ್ ಅಲ್ಲಿ ವಸು ನಿನ್ ಕೈಯಲ್ಲಿ ಕೆಲಸ ಮಾಡಿಸ್ತಾಳೆ ಅಂತ ಭಯನಾ? ಹೌದು ಕಣೋ, ಅದಕ್ಕೆ ಕ್ಲಾರಿಟಿ ಇರ್ಲಿ ಅಂತ ಕೇಳ್ಕೊಂಡೆ. ಹಾಗೇನಿಲ್ಲ ಅತ್ತೆ, ಎಲ್ರು ಹಾಯಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ. ಹೋಗೋಣ? ನೀವ್ ಹೋಗಿ ಆಟೋಲ್ ಕೂತಿರಿ, ನಾನ್ 2 ನಿಮಿಷದಲ್ಲಿ ಬರ್ತೀನಿ. ಮತ್ತೆಲ್ಲಿಗತ್ತೆ? ನೀವ್ ಹೋಗ್ರ, ನಾನ್ ಬರ್ತೀನಿ. ಸರಿ, ಬೀಗ ಹಾಕೊಂಡ್ ಬನ್ನಿ ಚಿಕ್ಕಮ್ಮ. ನೀವು ಇದನ್ನ ತಗೊಂಡ್ಬನ್ರಿ, ಬೀಗ ಹೋಗೋಣ. ನನ್ ಬಂಗಾರ. ಹೊಸವ್ರೆ, ಏನಾಯ್ತು ರೀ? ಏನೂ ಇಲ್ಲ. ವಸು, ಹುಷಾರು. ಹೊರಗಡೆ ಹೋಗುವಾಗ ಏನಿದು ಅಪಶಕ್ನ? ಹೋಗೋ ಕಡೆ ಯಾವ ಅಪಾಯನೂ ಇಲ್ಲ ತಾನೆ? ದೇವ್ರೆ, ನೀನೇ ಕಾಪಾಡ್ಬೇಕು. ಇವಾಗ ನಿನ್ನ ದೇವ್ರು ಕಾಪಾಡಕ್ಕಾಗಲ್ಲ, ಕೊನೆಗೆ ನಿನ್ ಗಂಡನು ಕಾಪಾಡಕ್ಕಾಗಲ್ಲ. ಆ ವಾಚ್ಮ್ಯಾನ್ 15 ಲಕ್ಷನ ಎಲ್ಲಿಂದ ತರ್ತಾನೆ? ಹೊಸವ್ರೆ, ಯಾಕ್ರಿ ಗಾಬರಿ ಆಗಿದ್ದೀರಾ? ಈಸ್ ಎವ್ರಿಥಿಂಗ್ ಓಕೆ? ಏನೂ ಇಲ್ಲ. ನೀವು ಖುಷಿಯಾಗಿರಿ, ಮಿಕ್ಕಿದಿಲ್ಲ ನಾನು ನೋಡ್ಕೊಳ್ತೀನಿ. ಹತ್ತಿ. ಹುಷಾರು, ನೋಡ್ಕೊಂಡತ್ತಿ. ಎಲ್ರು ಬಂದಾಯ್ತು, ನೀವು ಸ್ಟಾರ್ಟ್ ಮಾಡಿ. ನಿಲ್ಸೋ, ನಾನಿನ್ನು ಹತ್ತೇ ಇಲ್ಲ, ಆಗ್ಲೇ ಹೊರಟ್ಬಿಟ್ರಾ? ಚಿಕ್ಕೋನೆ ನಿಂತ್ಕೋ, ನನ್ನೇ ಬಿಟ್ಟು ಹೋಗ್ತಾ ಇದಾರೆ. ಹತ್ಕೊಂಡ್ರಾತೆ? ನಾನ್ ಬರಕ್ ಮೊದ್ಲೇ ನೀವು ಹೊರಟ್ಬಿಟ್ರಾ? ಈಗ ನಡೀರಿ, ನಡಿಯಪ್ಪ ನಡಿ. ಹುಷಾರು. ಪರವಾಗಿಲ್ಲ ಬಿಡಿ ಹೊಸರೆ, ಗಾಬರಿ ಮಾಡ್ಕೋಬಿಡಿ, ಹೋಗಿ ಆಡ್ಕೊಳ್ಳಿ ಬಿಡಿ. ಅಣ್ಣ, ಅದಕ್ಕೆ ಅಖಿಲ್, ಹಾರಿಕಾ, ಈ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಫುಲ್ ಪ್ಯಾಕೇಜ್ನ ತಗೊಂಡಿದ್ದೀನಿ ಆನ್ಲೈನಲ್ಲಿ. ಓಕೆ, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಗೇಮ್ ಬೇಕಾದ್ರೂ ಟ್ರೈ ಮಾಡ್ಬೋದು. ಇಲ್ಲೆಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿರೋಣ. ಓಕೆ? ಥ್ಯಾಂಕ್ಸ್ ಅಭಿ. ನಿಮಗ್ ಮಾತ್ರನಾ? ನನಗ್ ಟಿಕೆಟ್ ತಗೊಂಡಿಲ್ವಾ ಅಭಿ? ನಾನ್ ಎಂಜಾಯ್ ಮಾಡ್ಬಾರ್ದಾ? ಫುಲ್ ಅಮೌಂಟ್ ಪೇ ಮಾಡಿದ್ದೀನತ್ತೆ, ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಮತ್ತೆ ನನ್ನ ಹೆಸರು ಯಾಕೆ ಹೇಳಿಲ್ಲ? ಇವಾಗ ಹೇಳಿದ್ನಲ್ಲ ಅತ್ತೆ, ನೀನ್ ಗೊಣಗೋ ಬುದ್ಧಿನ ಬಿಡಲ್ವಾ? ಹಾರಿಕಾ, ಆ ಲೊಕೇಶನ್ ನೋಡು, ಚೆನ್ನಾಗಿದೆ ಅಲ್ವಾ? ಹೌದು, ಅದ್ರಲ್ಲಿ ಅಡ್ಡಾಡೋಣ ಬನ್ನಿ. ಚೆನ್ನಾಗಿದೆ. ಅಕ್ಕ, ನೀವು ಕೂಡ ಹೋಗಿ ಫೋಟೋಸ್ ತೆಗೆಸ್ಕೊಳ್ಳಿ. ಯಾಕೆ, ನೀವು ತಗೊಳಲ್ವಾ? ನಾವಿಲ್ಲಿಂದ ಹೋದ್ರೆ ಅವ್ರ ಫೋಟೋ ತಗೋತಾರೆ. ಓ, ಬನ್ನಿ. ಸರಿ ನಡಿ. ಸರಿ, ಓಕೆ ಅಭಿ, ಯು ಕ್ಯಾರಿ ಆನ್. ಏನ್ರಿ, ನಾವ್ ಅಲ್ಲಿಗೆ ಹೋಗೋಣ. ನೋಡು. ನಮಸ್ಕಾರ ಅಣ್ಣ. ಏನಮ್ಮ, ಏನು ಬೇಕು? ಹಸ್ವಾಗಿದೆ, ಏನಾದ್ರೂ ಇದ್ರೆ ಕೊಡಿ. ಅಣ್ಣ ನಮಸ್ಕಾರ ಅಣ್ಣ, ಮಗುಗ್ ತುಂಬಾ ಹಸ್ವಾಗ್ತಿದೆ, ಒಂದ್ 10 ರೂಪಾಯಿ ಇದ್ರೆ ಕೊಡೋಣ. ನನ್ ಮಗುಗೆ ಮೈಗ್ ಹುಷಾರಿಲ್ಲ, ಏನಾದ್ರೂ ಸಹಾಯ ಮಾಡಿ ಅಣ್ಣ. ಏನಮ್ಮ, ಟ್ರಾಫಿಕ್ ಸಿಗ್ನಲ್ ಸಾಕಾಗಲ್ಲ ಅಂತ ಇಲ್ಲೂ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬುದ್ಧಿ ಇಲ್ವಾ? ನಡೀರಿ ಇಲ್ಲಿಂದ. ಕೆಲಸ ಕಾರ್ಯ ಇಲ್ದೆ ಬಂದ್ಬಿಡ್ತಾರೆ. ಸ್ವಲ್ಪ ತಿರುಕಂದ, ಬೇರೆ ಯಾರನ್ನಾರ ಕೇಳ್ತೀನಿ. ಪ್ರತಿ ತಿಂಗಳು ನಮ್ಮ ರೆಸಾರ್ಟಿಗೆ ಬರೋ ವಿಸಿಟರ್ಸ್ಗೆ ಗೇಮ್ಸ್ ಅರೇಂಜ್ ಮಾಡ್ತೀವಿ ನಾವು. ಈ ಸಲ ಲೇಡೀಸ್ಗಂತ ಸ್ಪೆಷಲ್ ಗೇಮ್ಸ್ ಅರೇಂಜ್ ಮಾಡಿದೀವಿ. ಹೇ, ಲೇಡೀಸ್ಗಂತೆ ಕಣೆ. ಈ ಗೇಮ್ ಅಲ್ಲಿ ಗೆದ್ದವರಿಗೆ 50,000 ರೂಪಾಯಿ ಪ್ರೈಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಬಂದು ಹೆಸರು ಕೊಡಿ. ಓಕೆ ಓಕೆ.
ಅಖಿಲ್, ನಾನು ಆ ಗೇಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ನಾವು ಪ್ರೈಸ್ ಗೆಲ್ಬಹುದು. ನಾನು ಆಟ ಆಡ್ತೀನಿ. ನೀನ್ ಗೆದ್ರು ನಾನ್ ಗೆದ್ರು ಸಮಾನವಾಗಿ ಹಂಚ್ಕೊಂಡ್ಬಿಡೋಣ, ಸರಿನಾ? ನಿಂಗೆ ಯಾಕತ್ತೆ ಆಟ? ಆಮೇಲೆ ಮೊಣಕಲ್ ನೋವು ಅಂತ ಒದ್ದಾಡ್ತೀಯ. 50,000 ಕಣೋ, ಬೇಕಾದ ಕೆಲ್ಸಕ್ ಬರುತ್ತೆ. ನೀವ್ ಗೆದ್ರೆ ತಾನೆ ಆಂಟಿ. ಸುಮ್ನೆ ಆದ್ರೂ ನಿಮ್ಗೆ ಅರ್ಧ ದುಡ್ಡು ಕೊಡಕ್ ಆಗಲ್ಲ. ಸರಿ ಕಣೆ, ನೀನ್ ಗೆದ್ರೆ ಎಲ್ಲ ನೀನೇ ತಗೋ, ನಾನ್ ಗೆದ್ರೆ ಎಲ್ಲ ನಾನೇ ತಗೋತೀನಿ. ನಿಮಗ್ 10 ರೂಪಾಯಿ ಕೂಡ ಕೊಡಲ್ಲ, ಈಗ್ಲೇ ಹೇಳ್ತಾ ಇದೀನಿ. ನೀವ್ ಗೆದ್ರೆ ತಾನೆ ಕೊಡೋದು. ಬನ್ನಿ, ಹೆಸರು ಕೊಡೋಣ. ಸರಿ ಬಾ. ಹೊಸೋರೆ, ಆ ಗೇಮಲ್ಲಿ ನೀವು ಹೋಗಿ ಆಟ ಆಡ್ತೀರಾ? ನಾನಾ? ಬೇಡ ರೀ. ನಿಂಗೇನ್ ಕಮ್ಮಿ ವಸು, ನಡಿ, ನಿನ್ ಜೊತೆ ನಾನು ಆಡ್ತೀನಿ. ಬೇಡ ಅಕ್ಕ, ನಾವ್ ಸುಮ್ನೆ ಎಂಜಾಯ್ ಮಾಡಕ್ ತಾನೇ ಬಂದಿರೋದು. ಆಟ ಆಡೋದು ಎಂಜಾಯ್ಮೆಂಟ್ ಅಲ್ವೇನಮ್ಮ? ಬೆಟಾ ಕಣ, ಅದಕ್ಕೆ ತರ ಹೊಸೋರು ಆ ಗೇಮ್ನೆಲ್ಲ ಆಡಕ್ಕಾಗಲ್ಲ. ಸುಮ್ನೆ ಹೆಂಗಸರ್ಗೆ ಆಟ ಇಟ್ಟಿದ್ದಾರೆ, ಅದೇ ಗಂಡಸರ್ಗೆ ಇಟ್ಟಿದ್ರೆ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಯಾರಮ್ಮ ನೀನು? ಸ್ವಲ್ಪ ಹಣ ಇದ್ರೆ ದಾನ ಮಾಡಿ ಸರ್. ಮಗುಗ್ ಮೈಗ್ ಹುಷಾರಿಲ್ಲ, ಸ್ವಲ್ಪ ದುಡ್ಡು ಕೊಡಿ ಸರ್, ಪ್ಲೀಸ್. ಏ ಸೆಕ್ಯೂರಿಟಿ, ಇಂಥವ್ರನ್ನೆಲ್ಲ ಯಾಕ್ರಿ ಒಳಗ್ ಬಿಟ್ಟಿದ್ದೀರಾ? ಕಳಿಸ್ರಿ ಆಚೆ. ಸರ್ ಸರ್, ಅವ್ರನ್ನ ಕರಿಬೇಡಿ ಸರ್, ಹೊರಟೋಗ್ತೀನಿ ಸರ್. ಬರ ಬನ್ನಿ ಮೇಡಮ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಹಾರಿಕಾ. ಹಾರಿಕಾನಾ? ಓಕೆ. ಆಂಟಿ, ನೀವು ಈ ಗೇಮ್ ಆಡ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಆಂಟಿ ಅಲ್ಲ, ಸುಮಂಗಲಿ. ನಾನು ಹುಡುಗಿರ್ನೆಲ್ಲ ಆಂಟಿ ಅಂತ ಕರೆಯೋದು ಈ ನಡುವೆ ಫ್ಯಾಷನ್ ಆಗ್ಬಿಟ್ಟಿದೆ. ನಿಮ್ ಏಜ್ ಎಷ್ಟು ಮೇಡಮ್? ನನ್ನ ಏಜ್ ಇಟ್ಕೊಂಡ್ ನಿನ್ಗೇನ್ ಕೆಲ್ಸ? ಆದ್ರೂ ಹುಡುಗಿರ್ ವಯಸ್ಸು ಕೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಮ್ಯಾನಸ್ ಇಲ್ವಾ? ಸಾರಿ ಮೇಡಮ್, ನಿಮ್ಗೆ BP ಶುಗರ್ ಕಾಯಿಲೆ ಏನಾದ್ರೂ ಇದೆಯಾ? ನಿನ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ರೋಗ ಬಂದಿರೋಳ್ ತರ ಕಾಣ್ತಾ ಇದ್ದೀನಾ? ಹಾಗಲ್ಲ ಮೇಡಮ್, ಈ ಗೇಮ್ ಅಲ್ಲಿ ಓಡೋದೆಲ್ಲ ಇರುತ್ತೆ. ಅಂದ್ರೆ ನನ್ ಕೈಲಿ ಓಡಕ್ ಆಗಲ್ಲ ಅನ್ಕೊಂಡಿದ್ಯಾ? PT ಉಷಾಗಿಂತ ಫಾಸ್ಟ್ ಆಗಿ ಓಡ್ತೀನಿ. ಚೇರ್ ಮೇಲೆ ಕುತ್ಕೊಳ್ಳೋದು, ಎದ್ದೇಳೋದು ಇರುತ್ತೆ. ಏಯ್, ನನಗ್ ಕಾಲ್ ನೋವು ಮಂಡಿ ನೋವು ಇದೆ ಅನ್ಕೊಂಡಿದ್ಯಾ? ಓಕೆ ಮೇಡಮ್, ಇದ್ರ ಮೇಲೊಂದ್ ಸೈನ್ ಮಾಡಿ. ಇಲ್ ಮಾಡಿ. ಏನಿದು? ಗೇಮ್ ಆಡುವಾಗ ನಿಮ್ ಹೃದಯ ನಿಂತೋದ್ರೆ ನಾವು ಜವಾಬ್ದಾರರಲ್ಲ. ಅದಕ್ಕೆ ಇದನ್ನೆಲ್ಲ ಓದಿ ಒಪ್ಕೊಂಡಿದ್ದೀನಿ ಅನ್ನೋ ಹಾಗೆ ಒಂದ್ ಸೈನ್ ಮಾಡಿ. ನಗ್ತಾ ಇದ್ದೀರಾ ಅಲ್ವಾ? ನಾನೇನು ಅಂತ ಗೇಮಲ್ಲಿ ತೋರಿಸ್ತೀನಿ. ಸೈನ್ ಹಾಕಿ. ಆಂಟಿ, ಚೆನ್ನಾಗಿ ಯೋಚನೆ ಮಾಡಿ ಸೈನ್ ಮಾಡಿ. ಇನ್ನೇನು ಯೋಚನೆ ಮಾಡೋದಿಲ್ಲ. ನಾನು ಒಂದ್ಸಲ ಕಮಿಟ್ ಆದ್ರೆ ನನ್ನ ಮಾತ್ ನಾನೇ ಕೇಳಲ್ಲ. ನಾನ್ ಡಿಸೈಡ್ ಮಾಡಿದ್ಮೇಲೆ ವಾರ್ ಒನ್ ಸೈಡೇ. ಇದೇ ಬೀರು, ಚೆಕ್ ಇದ್ರಲ್ಲೇ ಇರುತ್ತೆ. ಈ ಬೀರುಕ್ಕೆ ಗಣೇಶನ್ ಗೊಂಬೆ ಒಳಗಡೆ ಇರುತ್ತೆ ಅಂತ ಆಂಟಿ ಹೇಳಿದಾಳೆ. ಇದ್ರಲ್ಲಿ ಕೀ ಇಲ್ವಲ್ಲ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು? ಆ ಅಜ್ಜಿಗೆ ಫೋನ್ ಮಾಡಿ ಕೇಳ್ತೀನಿ. ನನ್ ರಾಜ ಫೋನ್ ಮಾಡ್ತಿದ್ದಾನಲ್ಲ. ಹಲೋ ರಾಜ. ನಾನ್ ರಾಜ ಅಲ್ಲ ರೀ, ಚಲಪತಿ. ಗೊತ್ತು ರಾಜ. ನಮ್ಮನೆಗೆ ಹೋಗಿದ್ರಾ? ಮನೇಲೇ ಇದ್ದೀನಿ. ಚೆಕ್ ತಗೊಂಡ್ರೆ ರಾಜ? ಬೀರುಕಿ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಮೇಲ್ಗಡೆ ವಿನಾಯಕನ್ ಬೊಂಬೆ ಇದೆಯಲ್ಲ ರಾಜ? ನೋಡ್ದೆ, ಕಾಣ್ತಿಲ್ಲ. ಯಾವಾಗ್ಲೂ ವಸು ಬೀರು ಬೀಗನ್ ಅದ್ರಲ್ಲೇ ಇರ್ತಾಳಲ್ಲ. ಇನ್ನೊಂದ್ಸಲ ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ. ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿರ್ತಾಳೇನೋ. ಅಲ್ವಾರದಲ್ಲಿ ನೋಡಿದ್ರ ರಾಜ? ಅಲ್ಲೂ ನೋಡ್ದೆ, ಕಾಣ್ತಾ ಇಲ್ಲ. ಬೀರು ಮೇಲಿರೋ ಪೆಟ್ಗೆ ಕೆಳಗ್ ನೋಡಿದ್ರಾ? ಒಂದ್ ನಿಮಿಷ ನೋಡ್ತೀನಿ. ಕೀ ಸಿಕ್ತೋರಿ.
ಬೇಗ ಚೆಕ್ ತಗೊಳ್ಳಿ ರಾಜಾ. ತಗೊಂಡ್ಯಾ ರಾಜಾ? ತಗೊಂಡೆ ಥ್ಯಾಂಕ್ಸ್ ರೀ. ರೀ ಅಲ್ಲ, ಡಾರ್ಲಿಂಗ್ ಅನ್ನು ರಾಜಾ. ಅಯ್ಯೋ ಇದೊಳ್ಳೆ ಕರ್ಮ ಆಯ್ತಲ್ಲ. ಇವಾಗ ಬೇಡ ಅಂದ್ರೆ ಮತ್ತೆ ಯಾವಾಗ? ಅತ್ತೆ, ಚಿಕ್ಕಮ್ಮ, ಇಬ್ರು ಕೇಳಿಸ್ಕೊಂಡ್ಬಿಟ್ರೆ ಹೇಗೆ? ಏನ್ ಮಾಡ್ತಾ ಇದೀಯ ಅತ್ತೆ ನೀನು? ಅದು ದೊಡ್ಡೋನೆ. ಯಾರ ಹತ್ರ ಮಾತಾಡ್ತಿದ್ರಿ ಚಿಕ್ಕಮ್ಮ? ಅಯ್ಯೋ ಅಯ್ಯೋ ಹಾರಿಕಾ, ಅಯ್ಯೋ ಹಾರಿಕಾ, ಎಸ್, ನಾನೇ ಗೆದ್ದಿದ್ದು. ನಾನೇ ವಿನ್ನರ್. ಪ್ರೈಸ್ ಮನಿ ನನ್ಗೆ. ಎಸ್ ಎಸ್ ಎಸ್. ಎಸ್, ನಾನೇ ವಿನ್ನರ್. ಸಾರಿ ಮೇಡಮ್, ಗೆದ್ದಿದ್ದು ನೀವಲ್ಲ, ವಸುಂಧರಾ ಮೇಡಮ್. ಅವರೇ ನಿಮಗಿಂತ ಮುಂಚೆ ಚೇರ್ ಮೇಲೆ ಕೂತಿದ್ದು. ನೀವ್ ಅಬ್ಸರ್ವ್ ಮಾಡ್ಲಿಲ್ವಾ? ಅವ್ರ ಕಾಲ್ ತಾಗಿನೇ ನನ್ ಕೆಳಗ್ ಬಿದ್ದಿದ್ದು. ಗೇಮಲ್ಲಿ ಇದೆಲ್ಲ ಸಹಜ ಮೇಡಮ್. ನೀವು ಕೆಳಗ್ ಬಿದ್ರಿ, ಅವ್ರ ಚೇರ್ ಮೇಲೆ ಕೂತ್ಕೊಂಡ್ರು. ಅವರೇ ವಿನ್ನರ್, ನೀವಲ್ಲ. ಅವ್ರು ಬೇಕು ಅಂತಾನೆ ಕಾಲ್ ಅಡ್ಡ ಕೊಟ್ಟು ನನ್ನ ಕೆಳಗ್ ಬೀಳ್ಸಿದ್ರು. ಅವ್ರು ಹೇಗ್ ವಿನ್ನರ್ ಆಗ್ತಾರೆ? ನಾನ್ ಬೇಕು ಅಂತ ಕಾಲ್ ಅಡ್ಡ ಕೊಡ್ಲಿಲ್ಲ ಹಾರಿಕಾ, ಆಕ್ಸಿಡೆಂಟ್ಲಿ ಆಗೋಯ್ತು. ಇಷ್ಟೊತ್ತು ಆಟ ಆಡಿದ್ರಿ. ಹಾರಿಕಾ ತರ ಯಾರು ಕೆಳಗ್ ಬೀಳಿಲ್ಲ. ನೀನೇ ಬೇಕು ಅಂತ ಬೀಳ್ಸಿದೆ ತಾನೆ? ಅವ್ರು ಮಾಡಿಲ್ಲ ಅಂತ ಹೇಳ್ತಿದಾರಲ್ರಿ. ಸರಿ, ಹಾರಿಕಾನ ವಿನ್ನರ್ ಆಗಿ ಅನೌನ್ಸ್ ಮಾಡಿ ಅವಳಿಗೆ ಪ್ರೈಸ್ ಮನಿ ಕೊಡಿ. ಸಾರಿ ಮೇಡಮ್, ರೂಲ್ಸ್ ಪ್ರಕಾರ ನೀವೇ ವಿನ್ನರ್. ನಿಮಗೆ ಪ್ರೈಸ್ ಮನಿ ಕೊಡ್ತೀವಿ. ಅವಳೆ ಕೊಡು ಅಂತ ಹೇಳ್ತಿದ್ದಾಳಲ್ಲ, ಕೊಡ್ಬೋದ್ ತಾನೆ? ನಿಮ್ಗೇನ್ ಕಷ್ಟ ಕೊಡಕ್ಕೆ? ವಿನ್ನರ್ಗೆ ಪ್ರೈಸ್ ಮನಿ ಕೊಡೋದು ನಮ್ ಪಾಲಿಸಿ, ಲೂಸರ್ಸ್ಗೆ ಕೊಡಲ್ಲ. ನಾನು ಲೂಸರ್ ಅಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸಾರಿ ಮೇಡಮ್, ನೀವು ಲೂಸರ್ಸ್ ಅಲ್ಲ. ಆದ್ರೆ ವಿನ್ನರ್ ಮಾತ್ರ ವಸುಂಧರಾ ಅವ್ರೆ. ಅವ್ರು ಮಾಡಿಲ್ಲ ಅಂತ ಹೇಳ್ತಿದಾರಲ್ರಿ. ಸರಿ, ಹಾರಿಕಾನ ವಿನ್ನರ್ ಆಗಿ ಅನೌನ್ಸ್ ಮಾಡಿ ಅವಳಿಗೆ ಪ್ರೈಸ್ ಮನಿ ಕೊಡಿ. ಸಾರಿ ಮೇಡಮ್, ರೂಲ್ಸ್ ಪ್ರಕಾರ ನೀವೇ ವಿನ್ನರ್. ನಿಮಗೆ ಪ್ರೈಸ್ ಮನಿ ಕೊಡ್ತೀವಿ. ಅವಳೆ ಕೊಡು ಅಂತ ಹೇಳ್ತಿದ್ದಾಳಲ್ಲ, ಕೊಡ್ಬೋದ್ ತಾನೆ? ನಿಮ್ಗೇನ್ ಕಷ್ಟ ಕೊಡಕ್ಕೆ? ವಿನ್ನರ್ಗೆ ಪ್ರೈಸ್ ಮನಿ ಕೊಡೋದು ನಮ್ ಪಾಲಿಸಿ, ಲೂಸರ್ಸ್ಗೆ ಕೊಡಲ್ಲ. ನಾನು ಲೂಸರ್ ಅಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಸಾರಿ ಮೇಡಮ್, ನೀವು ಲೂಸರ್ಸ್ ಅಲ್ಲ. ಆದ್ರೆ ವಿನ್ನರ್ ಮಾತ್ರ ವಸುಂಧರಾ ಅವ್ರೆ.
ಗೇಮ್ ವಿನ್ನರ್ ಮಿಸಸ್ ವಸುಂಧರಾ ಅವರು. ತಗೊಳ್ಳಿ ಅಮ್ಮ, 50,000 ಪ್ರೈಸ್ ಮನಿ. ಹಾರಿಕಾ ನಿಂತ್ಕೊ. ವಸ್ವಕ್ಕ ಏನೋ ತಪ್ಪು ಮಾಡಿಲ್ವಾ? ಇದಕ್ಕೆನಾ ನಮ್ಮನ್ನ ಪಿಕ್ನಿಕ್ ಕರ್ಕೊಂಡ್ ಬಂದಿದ್ದು? ನನ್ನಿಂದ ನೀನ್ ಕೆಳಗ್ ಬಿದ್ದೆ, ಅದಕ್ಕೆ ಸಾರಿ ಹಾರಿಕಾ, ಎಕ್ಸ್ಟ್ರೀಮ್ಲಿ ಸಾರಿ. ವಸು, ಅರ್ಧ ಗಂಟೆಲಿ 50,000 ಹೇಗ್ ಕೊಡ್ತೀಯ ವಸು? ಆಟದಲ್ಲಿ ಗೆದ್ದು ಆ ಪ್ರೈಸ್ ದುಡ್ಡು ಕೊಡ್ತೀನಕ್ಕ. ನೀನೇ ಗೆಲ್ತೀಯ ಅನ್ನೋ ಗ್ಯಾರಂಟಿ ಏನ್ ವಸು? ಪಾಪ, ಅವ್ರಿಗೆ ಸುಮ್ನೆ ಆಸೆ ಹುಟ್ಟಿಸ್ಬಿಟ್ಟೆ. ನೀನ್ ಸೋತೋದ್ರೆ? ಸಂಕಲ್ಪ ಒಳ್ಳೇದಾಗಿದ್ರೆ ಆ ದೇವ್ರೆ ನನಗ್ ಸಹಾಯ ಮಾಡ್ತಾನಕ್ಕ. ಖಂಡಿತ ನಾನೇ ಗೆಲ್ಲೋದು, ನೀವ್ ನೋಡ್ತೀರಿ. ನಡಿಯಕ್ಕ. ಅಮ್ಮ ಅಮ್ಮ ಬಂದ್ರ ಅಮ್ಮ? ತಗೊಳ್ಳಿ ಅಮ್ಮ, 50,000. ತುಂಬಾ ಉಪಕಾರ ಆಯ್ತಮ್ಮ. ಅಯ್ಯೋ ಬೇಡ. ಏನಮ್ಮ ಇದು? ನಾನು ಕೂಡ ಒಂದು ತಾಯಿನೇ. ಮಗುಗೆ ತೊಂದರೆ ಆದ್ರೆ ಆ ನೋವು ಹೇಗಿರುತ್ತೆ ಅಂತ ನನಗೂ ಗೊತ್ತು. ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತಮ್ಮ. ಹುಷಾರು. ಬರ್ತೀನಮ್ಮ. ಅವಾಗಲ್ಲ ಬಸ್ಸು, ಈಗ ನಿಜವಾಗ್ಲೂ ನೀನ್ ಗೆದ್ದೆ. ಹ್ಯಾಟ್ಸ್ ಆಫ್ ಕಣಮ್ಮ. ವಸುಗೆ ಮೊದ್ಲೇ ಆಟ ಆಡೋದ್ ಇಷ್ಟ ಇಲ್ಲ. ಆ ಪಾಪು ಬಗ್ಗೆ ಗೊತ್ತಾದ್ಮೇಲೆ ಹಠ ಹಿಡಿದು ಆಟ ಆಡಿದ್ಲು. ಯಾರಿಗೂ ದಾನ ಮಾಡಕ್ಕೋಸ್ಕರ ಹತ್ರ ಇರೋರ್ನೆ ಸೋಲ್ಸಿದ್ರಲ್ಲ. ವಸು ಅಕ್ಕಂಗೆ ನನಗಿಂತ ಆ ಬೆಗ್ಗರೆ ಹೆಚ್ಚಾದ್ಲು ಆಂಟಿ. ಅವಳನ್ನ ಕಾಪಾಡೋದಕ್ಕೋಸ್ಕರ ನನಗೆ ಅವಮಾನ ಮಾಡಿದ್ರು. ಜಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಒಂದು ಹಳೇ ಗಾದೆ ಇದೆ. ಅಕ್ಕ,
ಆಫೀಸ್ ಫೈಲ್ಸ್ನ ಸ್ವಲ್ಪ ನೋಡ್ಬೇಕು. ಇವತ್ ನೀನೇ ಅಡ್ಗೆ ಮಾಡ್ತೀಯಾ? ಇದೆಲ್ಲ ಕೇಳ್ಬೇಕ ವಸು, ನೀನ್ ಹೋಗಿ ಕೆಲ್ಸ ಮಾಡ್ಕೋ. ಹಾರಿಕಾ, ಅಡ್ಗೆ ಮಾಡ್ಬೇಕು, ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡ್ತೀಯಾ? ಏನಾಯ್ತು ಹಾರಿಕಾ? ಏನಾಯ್ತು ಅಂತ ನಿಮಗ್ ಗೊತ್ತಿಲ್ವಾ? ರೆಸಾರ್ಟ್ ಅಲ್ಲಿ ಹಾರಿಕಾಗೆ ಅವಮಾನ ಆಯ್ತು, ಅನ್ಯಾಯ ಕೂಡ ಆಯ್ತು. ಇವಳಗ್ ಬರ್ಬೇಕಾಗಿರೋ ಪ್ರೈಸ್ ಮನಿ ವಸು ಇನ್ಯಾರಿಗೋ ದಾನ ಮಾಡಿದ್ಲು. ವಸು ಮಾಡಿದ್ದು ಒಳ್ಳೆ ಕೆಲ್ಸ ಅಲ್ವೇನೆ, ಅದಕ್ಕೆ ಹಾರಿಕಾ ಕೋಪ ಮಾಡ್ಕೋಬೇಕು? ನನ್ ಗೇಮ್ ನಲ್ಲಿ ಸೋಲಿಲ್ಲ ಭಾವ, ಬೇಕು ಅಂತಾನೆ ವಸು ಅಕ್ಕ ನನ್ನ ಸೋಲ್ಸಿದ್ದು. ನನಗೆ ಇನ್ಸಲ್ಟ್ ಆಯ್ತು. ಹಾರಿಕಾ, ಕ್ರೀಡೆನ ಕ್ರೀಡಾ ಸ್ಫೂರ್ತಿಯಿಂದ ತಗೋಬೇಕು. ಎಲ್ರೂ ಸ್ವಲ್ಪ ಹೊತ್ತು ಆರಾಮಾಗಿರ್ಲಿ ಅಂತ ಪಿಕ್ನಿಕ್ ಹೋಗಿದ್ದೆ ಹೊರತು ಈ ಸೋಲು ಗೆಲುವಿಗೋಸ್ಕರ ಅಲ್ಲ ಅಲ್ವಾ? ಹಾಗಿದ್ದಾಗ ವಸು ಯಾಕೆ ಗೆಲ್ಬೇಕಾಗಿತ್ತು? ಹಾರಿಕಾನೆ ಗೆಲ್ಲಿಸ್ಬೋದಿತ್ತಲ್ಲ. ಆ ದುಡ್ಡು ಹಾರಿಕಾಗ್ ಸಿಗ್ತಾ ಇತ್ತಲ್ವಾ? ಸೋತೋದೆ ಅಂತ ಬೇಜಾರ, ಇಲ್ಲ ದುಡ್ಡು ಬಂದಿಲ್ಲ ಅಂತ ಬೇಜಾರ? ಹೌದಕ್ಕ, ನನ್ಗೆ ಎರಡನೇದಕ್ಕೆ ಬೇಜಾರು. ನಾನು ಗೆಲ್ಬೇಕಿತ್ತು, ಸೋತೋದೆ. ಆ ದುಡ್ಡು ನನಗ್ ಬರುತ್ತೆ ಅನ್ಕೊಂಡಿದ್ದೆ, ಬರ್ಲಿಲ್ಲ. ಆ ದುಡ್ಡು ನಮಗಿಂತ ಅವ್ರಿಗೆ ತುಂಬಾ ಅವಶ್ಯಕತೆ ಇತ್ತು ಹಾರಿಕಾ, ಅದಕ್ಕೆ ಅವ್ರಿಗೆ ಕೊಟ್ಟೆ. ಹೌದಂತೆ, ನಾವು ಕೋಟ್ಯಾಧೀಶ್ವರರು, ಸಾವಿರಕ್ ಸಾವಿರ ಲಕ್ಷಕ್ ಲಕ್ಷ ದಾನ ಮಾಡ್ತೀವಿ. ಮನೇಲಿ ತಿನ್ನಕ್ಕೆ ಗತಿ ಇಲ್ಲ, ಅದ್ರಲ್ಲಿ ದಾನ ಬೇರೆ. ದಾನ ಮಾಡ್ಬೇಕು ಅಂದ್ರೆ ಒಳ್ಳೆ ಮನ್ಸಿರ್ಬೇಕು ಅತ್ತೆ. ಹಿಂದೆ ಆಸ್ತಿನೂ ಇರ್ಬೇಕು ಭಾವ. ನಮ್ ಮೇಲೆ ದಬ್ಬಾಳಿಕೆ ಮಾಡಿ ಅಧಿಕಾರ ತೋರಿಸೋ ಬಾಸ್. ಸ್ಟಾಪ್ ಇಟ್ ಹಾರಿಕಾ. ನೀನೇನ್ ಬೊಗಳ್ತಿದ್ಯ ಅಂತ ನಿನ್ಗಾದ್ರೂ ಅರ್ಥ ಆಗ್ತಿದ್ಯಾ? ಯಾರನ್ನ ಬಾಸ್ ಅಂತಿದ್ಯಾ? ನಮ್ಮ ಅಭಿಯಣ್ಣ ನಿನ್ಗೆ ಬಾಸ್ ತರ ಕಾಣ್ತಿದಾರ? ಹೊಸು ಅದಕ್ಕೆ ನಿನ್ ಮೇಲೆ ಅಧಿಕಾರ ಚಲಾಯಿಸ್ತಿದಾರ? ಏನ್ ಮಾತಾಡ್ತಿದ್ಯಾ? ಆಸ್ತಿ ಕಳ್ಕೊಂಡು ನಾವು ಬೀದಿಗೆ ಬಿದ್ದಾಗ ನಿಮ್ಮ ಅಪ್ಪ ಅಮ್ಮ ಅಲ್ಲ ನಮ್ಮನ್ನು ಕಾಪಾಡಿದ್ದು. ಈ ಅಣ್ಣ ಅತ್ತಿಗೆನೆ ನಮ್ಮನ್ನ ಮನೆಗೆ ಸೇರಿಸ್ಕೊಂಡ್ರು, ಮನೇಲಿ ಇಟ್ಕೊಂಡು ಊಟ ಹಾಕಿದ್ರು. ಏನ್ ನೋಡ್ತಿದ್ಯಾ? ಮರ್ಯಾದೆಯಿಂದ ಸಾರಿ ಹೇಳ್ತೀಯ ಇಲ್ವೋ? ಹೇಳ್ತೀಯ ಇಲ್ವೋ? ಅಖಿಲ್, ಅಖಿಲ್, ಏನ್ ಮಾಡ್ತಿದ್ಯಾ ನೀನು? ಕೈ ಇಳಿಸು. ಅದ್ಗೆ ಅವಳು ನಿಮ್ಗೆ ಅನ್ಬಾರ್ದು ಮಾತೆಲ್ಲ ಅಂದ್ಲು. ಹೇಳಿದ್ದು ನನ್ ತಂಗಿನೇ ಅಲ್ವಾ, ನನ್ಗೇನ್ ಬೇಜಾರಾಗಿಲ್ಲ. ಆ ದರಿದ್ರ ದುಡ್ಡುಗೋಸ್ಕರ ಅಣ್ಣಂಗೂ ಬೈದ್ಲು. ಅವಳ ಪರವಾಗಿ ನಾನ್ ಸಾರಿ ಕೇಳ್ತೀನಿ ಅಣ್ಣ. ನನ್ನ ನೋಡಿ ಅವಳನ್ನ ಕ್ಷಮಿಸಿ.
ನಮ್ಮ ನಡುವೆನೇ ಈ ಕ್ಷಮೆ ಎಲ್ಲ ಯಾಕಿಲ್ಲ? ಅವಳು ದುಡ್ಡುಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ. ಹಾರಿಕಾ ಆ ಥರ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಮಾಡಿದ್ದು ಒಳ್ಳೆ ಕೆಲಸ ಅಣ್ಣ. ಅದನ್ನ ಮೆಚ್ಕೊಳ್ಳೋದ್ ಬದಲು ಆ ದುಡ್ಡುಗೋಸ್ಕರ ಆಸೆ ಪಡ್ತಿರೋ ತಪ್ಪಲ್ವಾ? ಗೇಮಲ್ಲಿ ಸೋತಿರೋದಕ್ಕೂ ಕೂಡ ಹಾರಿಕಾ ಬೇಜಾರ್ ಮಾಡ್ಕೋತಿದ್ದಾಳೆ. ಅದನ್ನು ಅರ್ಥ ಮಾಡ್ಕೋ ಅಖಿಲ್. ಅವಳಿಗೇನು ಅನ್ಬೇಡ. ನೋಡೋ ಹಾರಿಕಾ, ಇನ್ ಯಾವತ್ತಾದ್ರೂ ನಾಲ್ಗೆ ಹರಿಬಿಟ್ಟಿಯೋ ಆ ನಾಲ್ಗೆನೆ ಕತ್ತರಿಸ್ಬಿಡ್ತೀನಿ. ನಮ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ರಿಲೇಶನ್ಶಿಪ್ಸೇ ಮುಖ್ಯ. ಇಷ್ಟೊಳ್ಳೆ ಫ್ಯಾಮಿಲಿ ಎಲ್ಲಿ ಸಿಗತ್ತೆ? ಅದನ್ನ ಮೊದಲೇ ನೆನ್ಪಿಟ್ಕೋ. ಇನ್ ಸಾಕು ಅಖಿಲ್, ಬಿಟ್ಬಿಡು. ಈ ನಡುವೆ ನಿಂಗೆ ಕೋಪ ಜಾಸ್ತಿ ಆಗ್ತಿದೆ. ಅದ್ ಹಾಗಲ್ಲ ಅಣ್ಣ. ಅವಳು ಅಖಿಲ್, ಇನ್ನೊಂದ್ ಮಾತ್ ನನ್ ತಂಗಿಗೆ ಏನಾದ್ರೂ ಹೇಳಿದ್ರೆ ಸುಮ್ನಿರಲ್ಲ. ಅವಳಿನ್ನೂ ಚಿಕ್ಕ ಹುಡುಗಿ. ಈ ಮನೇಲಿ ಏನ್ ನಡೀತಾ ಇದೆ? ಇದೇನ್ ಕನ್ಸ ನಿಜನಾ ಇಲ್ಲ ನನ್ ಭ್ರಮೆನಾ? ಅಖಿಲ್ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ? ತುಂಬಾ ಜಾಸ್ತಿ ಮಾಡ್ತಿದ್ದಾನೆ. ಇದು ಗೊತ್ತಿರೋರ್ ಕೆಲ್ಸ ಅಂತ ಹೇಗೆ ಹೇಳ್ತೀಯ ದೊಡ್ಡನೆ? ಕಳ್ತನ ಮಾಡ್ಬೇಕು ಅಂದ್ರೆ ನಮಗ್ ಪರಿಚಯ ಇರ್ಲೇಬೇಕಾ? ಮನೆಗೆ ಬಂದಿರೋ ಕಳ್ಳರು ಇನ್ಯಾವ ವಸ್ತುನು ಮುಟ್ಟೇ ಇಲ್ಲ. ಬೀರುಲಿಟ್ಟಿದ್ದ ಒಡವೆ ದುಡ್ಡನ್ನು ಕೂಡ ತಗೊಂಡೋಗಿಲ್ಲ. ಬರೀ ಚೆಕ್ ಮಾತ್ರ ತಗೊಂಡೋಗಿದ್ದಾರೆ. ಅಂದ್ರೆ ಕಳ್ಳರು ತಗೊಳಕ್ ಬೇಕಾಗಿರೋ ದುಡ್ಡು ಒಡವೆ ನಮ್ಮನೇಲಿದೆ ಭಾವ. ಬೀರುನಲ್ಲಿರೋದ್ರಲ್ಲಿ ಆ ಚೆಕ್ಕೆ ಕಾಸ್ಟ್ಲಿ ಅನ್ಸಿರ್ಬೇಕು, ಎತ್ಕೊಂಡು ಹೋಗಿದ್ದಾರೆ. ಇಲ್ಲ ಹಾರಿಕಾ, ಅವರು ಭಾವ ಹೇಳಿದ್ದು ಕರೆಕ್ಟು. ಆಫೀಸಲ್ಲಿ ಮೇಡಮ್ ನನ್ಗೆ ಚೆಕ್ ಕೊಟ್ಟಿರೋದು ಸ್ಟಾಫ್ ಎಲ್ರಿಗೂ ಗೊತ್ತು. ಆ ಚೆಕ್ಕು ಮನೇಲಿದೆ ಅಂತ ಗೊತ್ತಿರೋರೆ ಆ ಕಳ್ತನ ಮಾಡಿರೋದು. ಚೆಕ್ಗೋಸ್ಕರನೇ ಬಂದಿರ್ತಾರೆ. ನಮ್ಮನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದಿದ್ದಾರೆ. ನಮ್ಮನ್ನ ಅಂತ ಮನೆಯವ್ರನ್ನೆಲ್ಲ ಯಾಕೆ ಸೇರಿಸ್ತೀಯಾ? ಆ ಚೆಕ್ ತಂದಿದ್ದು ನೀನು. ಅದ್ರ ಬಗ್ಗೆ ನೀನೇ ಜವಾಬ್ದಾರಿ ವಹಿಸ್ಕೋಬೇಕು. ನಮ್ ಮಗಳು ಮದ್ವೆಗ್ ಮಾಡಿರೋ ಸಾಲನೇ ಅಭಿವಸು ನಮ್ಮೇಲೆ ಹೇರಿಲ್ಲ ಚಿಕ್ಕಮ್ಮ. ಈಗ ಕಳ್ತನ ಆಗಿರೋ ಚೆಕ್ ಬಗ್ಗೆ ಜವಾಬ್ದಾರಿ ತಗೊಳ್ಳಲ್ಲ ಅಂತಾರ? ತಪ್ಪಿಸ್ಕೊಳ್ಳಕ್ಕೆ ನೀನ್ ಯಾವಾಗ್ಲೂ ರೆಡಿ ಆಗಿರ್ತೀಯಲ್ವಾ? ಕನಿಷ್ಠ ಪಕ್ಷ ನಿನ್ ವಯಸ್ಸಿಗೆ ತಕ್ಕಂತ ನಿನಗ್ ಬುದ್ಧಿನೂ ಇಲ್ವಲ್ಲ? ಚೆನ್ನಾಗಿದೆ ಕಣೋ. ನಾನ್ ಬುದ್ಧಿ ತೋರ್ಸಿದ್ ಮಾತ್ರಕ್ಕೆ ನನಗೆ ಯಾರೋ ಗೌರವ ಕೊಡ್ತಾರೆ? ಹೊಸವ್ರೆ, ನೀವೇನು ಓರಿ ಮಾಡ್ಕೋಬೇಡಿ. ಆಗಿರೋದ್ನೆಲ್ಲ ಮೇಡಮ್ ಹತ್ರ ಹೇಳೋಣ. ಆಮೇಲೆ ಆ ಕಳ್ಳ ಯಾರು ಅಂತ ಕಂಡುಹಿಡಿಯೋಣ. ಹೌದಮ್ಮ, ನೀನ್ ಭಯ ಪಡಬೇಡ. ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ. ಮೇಡಮ್ ಅವರು ತುಂಬಾ ಒಳ್ಳೆಯವ್ರು ವಸು. ಖಂಡಿತ ನಿನ್ನ ಅನ್ಮನ್ಸಲ್ಲ. ನೀನು ಧೈರ್ಯವಾಗಿರು. ಏನೇ ಡ್ಯಾನ್ಸ್ ಮಾಡ್ತಿದ್ಯಾ? ಅಕಸ್ಮಾತ್ ನೀನೇನಾದ್ರೂ ಆ ಚೆಕ್ನ ಕದ್ದಿಲ್ಲ ತಾನೆ? ಮಾರ್ನಿಂಗ್ ಮನೆಯಿಂದ ಕೊನೆದಾಗ ಹೊರಗ್ ಬಂದಿದ್ದು ನೀನೇ ಆಂಟಿ. ನಿಜ ಹೇಳು, ಚೆಕ್ ಕದ್ದು ಆ ದುಡ್ಡನ್ನ ನಿನ್ ಹತ್ರ ಇರೋ 15 lakhs ಆಫೀಸ್ ದುಡ್ಡನ್ನ ಕದ್ದಿದ್ದೀನಿ. ನಾಳೆ ಆಫೀಸ್ನಲ್ಲಿ ನಿನ್ನನ್ನ ಅಪರಾಧಿ ಮಾಡ್ತೀನಿ. ಕಳ್ಳತನದ ಆರೋಪ ಹೊರಿಸಿ ನಿನ್ನ ಜೈಲು ಕಳಿಸ್ತೀನಿ. ಈ ಟೈಮಲ್ಲಿ ಯಾರೋ? ಹಲೋ, ಯಾರು? ನಾನು ರಾಜಾ. ಯಾರೋ? ನಾನೇ ರಾಜಾ. ನಿನಗೆ ಹೆಸರಿಲ್ವಾ?
ಇದೆ. ಮತ್ತೆ ಹೇಳ್ ಸಾಯಿ. ಸುಮಂಗಲಿ ಆಂಟಿ ಅವರ. ಏನ್ ಆಂಟಿ? ಸುಮಾ ಅಂತ ಕರಿ ರಾಜ. ಓಕೆ ಡಾರ್ಲಿಂಗ್. ಡಾರ್ಲಿಂಗ? ಎಸ್ ಡಾರ್ಲಿಂಗ್. ಹಲೋ ಹಲೋ. ಮುದುಕಿ ಜೀವ ಡಾರ್ಲಿಂಗ್ ಅಂದ ತಕ್ಷಣ ಹಾರೋಯ್ತೋ ಏನೋ. ಹಲೋ. ಕೇಳಿಸ್ಕೊತಿದೀನ್ ರಾಜ. ನೀ ನನ್ನ ಡಾರ್ಲಿಂಗ್ ಅಂತ ಕರಿತಿದ್ರೆ ನನ್ ಮನ್ಸಿಗೆ ಡಾರ್ಜಿಲಿಂಗ್ ಹೋಗ್ ಬಂದಿರೋ ಫೀಲಿಂಗ್ ಬರ್ತಿದೆ. ಈ ಟೈಮಲ್ಲಿ ಏನ್ ಫೋನ್ ಮಾಡಿದ್ದು? ದುಡ್ಡು ಡ್ರಾ ಮಾಡಿದ್ಯಾ? ಮಾಡಿದ್ದೀನಿ. ಮತ್ತೆ ನನ್ ಪಾಲಿನ ದುಡ್ಡು ಯಾವಾಗ ಕೊಡ್ತೀಯಾ? ಎಷ್ಟು ಬೇಕು ನಿಮ್ಗೆ? ನಿನ್ನಿಷ್ಟ ರಾಜ. ನಾಳೆ ಆಫೀಸಲ್ಲಿ ಕೊಡ್ತೀನಿ. ಪರವಾಗಿಲ್ಲ ರಾಜ, ಸುಮ್ಮನೆ ಕೇಳ್ದೆ. ಆ ದುಡ್ಡು ನಿನ್ ಹತ್ರ ಇದ್ರು ನನ್ನ ಹತ್ರ ಇದ್ರು ಒಂದೇ. ನಾಳೆ ನಮ್ ಖರ್ಚಿಗೆ ಯೂಸ್ ಆಗತ್ತಲ್ವಾ? ನಮ್ ಖರ್ಚು ಅಂದ್ರೆ ಏನು? ಮದ್ವೆ ಖರ್ಚು ರಾಜ. ಏನು ಮದ್ವೆ ಖರ್ಚಾ? ಹೋಗ್ ರಾಜ, ಎಲ್ಲ ನನ್ ಬಾಯಿಂದಾನೆ ಹೇಳಿಸ್ತೀಯ. ಇವಳು ಯಾಕಪ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ? ಎಣ್ಣೆ ನಾನ್ ಕುಡ್ದಿದ್ದೀನ ಅವಳು ಕುಡ್ದಿದ್ದಾಳ? ಓಕೆ ರಾಜ, ನಾಳೆ ಆಫೀಸಲ್ಲಿ ಸಿಗೋಣ. ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್ ರಾಜ. ಅಯ್ಯಪ್ಪ, ಇವಳ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಡಾರ್ಲಿಂಗ್ ಅಂದಿದ್ದಕ್ಕೆ ಕುಡ್ದಿದ್ ಮತ್ತೆಲ್ಲ ಇಳ್ದೋಗಂಗ್ ಮಾಡ್ಬಿಟ್ಲು. ಯಪ್ಪ. ಅಷ್ಟ್ರೊಳಗೆ ನೀವೇನು ಮಾಡದೇ ಇದ್ರೆ ನೀವು ಈ ಆಫೀಸಲ್ಲಿ ಇರಲ್ಲ, ಜೈಲಲ್ಲಿರ್ತೀರಾ. ಈಗ ನೀವು ಹೋಗ್ಬೋದು. ನಿಮಗೆ 24 ಗಂಟೆ ಅಷ್ಟೇ ಟೈಮ್ ಇರೋದು. ಸರ್, ಗುಡ್ ಮಾರ್ನಿಂಗ್ ಸರ್. ದುಡ್ಡು ತಂದಿದ್ದೀನಿ. ಲೇ ಮೆಲ್ಲಗ್ ಮಾತಾಡೋ. ದುಡ್ಡನ್ನ ಕಿಲಿಗೆ ತಗೊಂಡ್ ಬಂದಿದ್ಯಾ? ನಿನ್ನೆ ನೀವೇ ಹೇಳಿದ್ರಲ್ಲ ಸರ್, ಆಫೀಸಿಗೆ ತಗೊಂಡ್ ಬಾ ಅಂತ. ನಿನ್ನೆ ಗಾಬರಿಲಿ ಏನೋ ಹೇಳ್ಬಿಟ್ಟೆ. ಯಾಕೆ ಗಾಬರಿ ಸರ್? ಇದು ನಮ್ ದುಡ್ಡೇ ಅಲ್ವಾ? ದುಡ್ಡು ನಮ್ದೇ, ಆದ್ರೆ ಈ ದುಡ್ಡಿನ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದು. ಒಂದ್ ಕೆಲ್ಸ ಮಾಡೋ, ಯಾರು ನೋಡದೇ ಇರೋ ತರ ಈ ದುಡ್ಡನ್ನ ಆಫೀಸ್ನಲ್ಲಿ ಸೀಕ್ರೆಟ್ ಆಗಿ ಮುಚ್ಚಿಡು. ನಾನು ಹೇಳ್ದಾಗ ತಗೊಂಡ್ ಬಾ. ಓಕೆ? ಸರಿ ಸರ್. ಹುಷಾರು. ದುಡ್ಡು ಯಾರ ಕಣ್ಗೂ ಕಾಣಿಸ್ದೇ ಇರೋ ತರ ನೋಡ್ಕೋ. ಯಾರೇ ನೋಡಿದ್ರು ನಿನಗೆ ತೊಂದರೆ ಆಗುತ್ತೆ. ಓಕೆ ಸರ್. ಹೋಗು. ವಸು, 10 ಲಕ್ಷಕ್ಕೋಸ್ಕರ ನನಗೆ ವಾರ್ನಿಂಗ್ ಮಾಡ್ತೀಯ? ಒಂದಿನ ಗಡುವು ಕೊಡ್ತೀಯ? ಅದೇ ಒಂದಿನ ಗಡುವು ನಿನಗೆ ಕೊಡ್ಸಿದ್ದೀನಿ, ಅದು 15 ಲಕ್ಷಕ್ಕೋಸ್ಕರ. ನಾಳೆ ಈ ಟೈಮ್ಗೆ ನೀನು ಅರೆಸ್ಟ್ ಆಗೋದು ಗ್ಯಾರಂಟಿ. ಏನಾಯ್ತು ಅಭಿ? ಮೇಡಮ್ ಏನಂದ್ರು? 24 hours ಟೈಮ್ ಕೊಟ್ಟಿದ್ದಾರಣ್ಣ. ಅಷ್ಟರೊಳಗಡೆ ದುಡ್ಡನ್ನ ತಂದು ಕೊಟ್ಟಿಲ್ಲ ಅಂತಂದ್ರೆ ನನ್ನ ಮೇಲೆ ಮತ್ತೆ ಹೊಸವ್ರ ಮೇಲೆ ಆಕ್ಷನ್ ತಗೊಂತಾರಂತೆ. ಮೇಡಮ್ ಹಾಗೆ ಹೇಳಿದ್ರ? ಅವ್ರು ಹಾಗಂದ್ರು ಅಂತ ಅಲ್ಲ ಅಣ್ಣ.
ನಿಜ ಹೇಳಬೇಕು ಅಂದ್ರೆ ಇದು ನಮ್ಮ ನಿಯತ್ತಿಗೆ ಸಂಬಂಧಪಟ್ಟಿರೋ ವಿಷಯ. ನಾವು ಪ್ರೂವ್ ಮಾಡ್ಕೊಳ್ಳೇಬೇಕು. ಹಾಕಿರೋ ಬೀಗ ಹಾಕ್ದಂಗೆ ಇದೆ. ಆ ಚೆಕ್ ಯಾರು ತಗೊಂಡು ಹೋಗಿರ್ಬೋದು? ಯಾರು ಡ್ರಾ ಮಾಡಿರ್ಬೋದು? ಈಗಿಂದೀಗ್ಲೇ 15 ಲಕ್ಷ ಎಲ್ಲಿಂದ ತರ್ತೀಯ ಅಭಿ? ನೀನೇನು ಟೆನ್ಷನ್ ಮಾಡ್ಕೋಬೇಡಣ, ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಹರಟೆ ಹೊಡಿತಿದ್ದೀರಾ? ಹೋಗಿ ಕೆಲಸ ನೋಡಿ. ನಿನ್ನೆವರೆಗೂ ನನಗ್ ಟೆನ್ಷನ್ ಕೊಟ್ಟಿದ್ಯಲ್ಲೇ, ಇವತ್ತಿಂದ ನೀನ್ ಟೆನ್ಷನ್ ಮಾಡ್ಕೋ. ನೀನ್ ಎಷ್ಟೇ ಟ್ರೈ ಮಾಡಿದ್ರು ಆ ಚೆಕ್ ನ ಯಾರು ತಗೊಂಡು ಹೋದ್ರು, ಅಮೌಂಟ್ ನ ಯಾರು ಡ್ರಾ ಮಾಡಿದ್ರು ಅಂತ ಕಂಡು ಹಿಡಿಯಕ್ಕಾಗಲ್ಲ. ನೀವೇನ್ರಿ ಇಲ್ಲಿ? ನೀವೆಲ್ಲೋ, ನಾನಲ್ಲೇ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಹೋಗಿ ಕೆಲಸ ನೋಡ್ಕೊಳ್ಳಿ. ಯಾರು ನೋಡಿದ್ರು ಏನು ಪರವಾಗಿಲ್ಲ. ನಾವ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಯ್ಯೋ, ನಮ್ಮ ಅತ್ತಿಗೆ ಏನಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಹೋಗಿ. ದುಡ್ಡೆಲ್ಲಿಟ್ಟಿದ್ದೀರಾ ರಾಜಾ? ಹುಷಾರಾಗಿ ಎತ್ತಿಟ್ಟಿದ್ದೀನಿ. ಅದನ್ನ ಖರ್ಚು ಮಾಡ್ಬೇಡ ರಾಜಾ. ಮದ್ವೆಗೋಸ್ಕರ ಎತ್ತಿಡು. ಯಾರ ಮದ್ವೆ? ಹೋಗು ರಾಜಾ, ಎಲ್ಲ ನನ್ ಬಾಯಿಂದಲೇ ಹೇಳಿಸ್ಬೇಡ. ಏನಪ್ಪ ಇವಳು ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಆ ವಸುನ ಸರಿಯಾಗಿ ಸಿಕ್ಕಾಕ್ಸಿದೀರಾ. 24 ಗಂಟೆ ಒಳಗೆ ಅವಳ 15 ಲಕ್ಷ ತಗೊಂಡ್ ಬರ್ಲಿಲ್ಲ ಅಂದ್ರೆ ಜೈಲಿಗೆ ಕಳಿಸ್ತಾರಂತೆ. ನಿಮ್ಗೆ ಗೊತ್ತು? ಹೊರಗಿಂದ ನಾನೆಲ್ಲ ಕೇಳಿಸ್ಕೊಂಡೆ. ಅವಳು ಇಲ್ಲಿಂದ ಹೋದ್ರೆ ನಮ್ಗೆ ಯಾವ ಅಡೆತಡೆನೂ ಇರಲ್ಲ ಅಲ್ವಾ ರಾಜಾ? ಅವಸು ಬರ್ತಿದ್ದಾಳೆ, ಮೊದ್ಲು ಹೋಗಿ. ಅಭಿ ವಸುಗೆ CCTV ಫುಟೇಜ್ ಅಲ್ಲಿ ಯಾವ ಎವಿಡೆನ್ಸು ಸಿಗ್ಲಿಲ್ಲ. ನಾಳೆ ಇಷ್ಟೊತ್ತಿಗೆ ಅವರಿಬ್ರು ಅರೆಸ್ಟ್ ಆಗೋದ್ ಗ್ಯಾರಂಟಿ. ನನ್ನ ಸೇಡಿನ ಬೆಂಕಿ ತಣ್ಣಗಾಗುತ್ತೆ. ಈ ಆಫೀಸಲ್ಲಿ ನನಗೆ ತೊಂದರೆ ಕೊಡೋರು ಯಾರೂ ಇರಲ್ಲ. ಸರ್? ಎಸ್, ಮೇ ಐ ಕಮ್ ಇನ್ ಸರ್? ಅಯ್ಯೋ, ಇವಳೊಬ್ಳು ಯಾವಾಗ ನೋಡಿದ್ರು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಆಮೇಲೆ ಬನ್ನಿ, ಹೋಗಿ, ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಪ್ಲೀಸ್ ಒಂದೆರಡು ನಿಮಿಷ ನನ್ಗೋಸ್ಕರ ಬಿಡು ಮಾಡ್ಕೊಳ್ಳಿ ಪ್ಲೀಸ್. ಸರಿ ಬನ್ನಿ. ಹೇಳಿ. ಮೇಡಮ್, ಏನ್ ಮಾಡ್ತಿದ್ದೀರಾ? ಸಾರಿ ಸರ್. ಏನ್ ಬಂದಿದ್ದು? ಇದನ್ ಕೊಡೋದಿಕ್ಕೆ. ಏನಿದು? ನನ್ ಮನ್ಸು. ಏನಂದ್ರಿ? ಲೆಟರ್ ಸರ್. ಏನ್ ಲೆಟ್ರು? ನೀವೇ ನೋಡಿ. ಪೆನ್ಷನ್ಗೆ ಏನಾದ್ರು ಅಪ್ಲೈ ಮಾಡಿದೀರಾ? ನಮ್ ಕಂಪ್ನಿಲಿ ಆತರ ಫೆಸಿಲಿಟೀಸ್ ಇಲ್ಲ. ಪೆನ್ಷನ್ ಅಲ್ಲ ಸರ್. ಮತ್ತಿನ್ನೇನು? ನೋಡಿದ್ರೆ ಗೊತ್ತಾಗತ್ತೆ ಅಂತ ಹೇಳಿದ್ನಲ್ಲ. ಈಗಲ್ಲ, ನಾನು ಹೊರಗಡೆ ಹೋದ್ಮೇಲೆ ನೋಡಿ. ನೋಡಿದ್ಮೇಲೆ ರಿಪ್ಲೈ ಕೊಡಿ. ನಾನು ವೇಟ್ ಮಾಡ್ತಾ ಇರ್ತೀನಿ. ಏನ್ ಬರ್ದಿರ್ಬೋದು? ಲವ್ ಲೆಟರ್, ಗಿವ್ ಲೆಟರ್ ಬರ್ದಿದ್ದಳ ಹೇಗೆ? ಮೈ ಡಿಯರ್ ರಾಜ, ನನ್ನ ಪತಿ, ನನ್ನ ಛಲಪತಿ, ನನ್ನ ವೆಂಕಟಾಚಲಪತಿ. ನಾನು ನಿನ್ನ ಚರಣದಾಸಿ, ನಿನ್ ಸುಮ, ನಿನ್ ಸುಮಂಗಲಿ. ನೀನ್ ಸಮುದ್ರ ಆದ್ರೆ ನಾನು ನದಿ, ನೀನ್ ಗುಡುಗಾದ್ರೆ ನಾನ್ ಮಿಂಚು, ನೀನ್ ತಲೆನೋವಾದ್ರೆ ನಾನ್ ಪೇನ್ ಬಾಂಬ್. ನಾನ್ ಕೇಳ್ಕೊಳ್ಳೋದೊಂದೇ ರಾಜ, ನೀನ್ ಕದ್ದಿದ್ದು ಬರೀ ಚೆಕ್ ಮಾತ್ರ ಅಲ್ಲ, ನನ್ ಮನ್ಸನ್ನು ಕೂಡ. ಆ 15 ಲಕ್ಷದಲ್ಲಿ ನನಗೇನು ಬೇಡ,
ನೀನು ಕೊಡ್ಬೇಕು ಅನ್ಸಿದ್ರೆ ನನ್ ತಲೆಗೊಂದ್ ಚಿನ್ನದ ಬೈತಲೆ ಬೊಟ್ಟು, ಕತ್ತಿಗೆ ವಜ್ರದ ನೆಕ್ಲೆಸ್ ಕೊಡು. ಕೈಗೆ ಚಿನ್ನದ ಬಳೆಗಳು, ಸೊಂಟಕ್ಕೆ ಡಾಬು, ಕಾಲಿಗೆ ಗೆಜ್ಜೆ ಕೊಡ್ಸು. ಇದಕ್ಕಿಂತ ಜಾಸ್ತಿ ಇನ್ನೇನು ಕೇಳಲ್ಲ. ಇಂತಿ ನಿನ್ನ ಪಾದಕ್ ಸೇರ್ಬೇಕು ಅಂತಿರೋ ಹೂವು ಸುಮಂಗಲಿ. ಹೋಗು ಹೋಗು. ಏನ್ ಚಲಪತಿ ಅದು? ಯಾವ ಲೆಟರು? ಲವ್ ಲೆಟರ್. ಲೀವ್ ಲೆಟರ್ ಅದಕ್ಕೆ. ಯಾರು ಬರ್ದಿದ್ದು? ನಾನೇ ಮೇಡಮ್. ಅವ್ರಿಗೆ ಲೀವ್ ಬೇಕಂತೆ, ಅದಕ್ಕೆ ಸ್ಯಾಂಕ್ಷನ್ ಮಾಡ್ತೀನಿ ನಾನು. ಹೊರಡಿ. ಅದು 15 ಲಕ್ಷದ ಬಗ್ಗೆ ಆನಂದ್. ಆಫೀಸಲ್ಲಿ ಫಸ್ಟ್ ಟೈಮ್ ಹೀಗಾಗಿದೆ. ನಮ್ಮ ಒಳ್ಳೇದಕ್ಕೆ ಆಗಿದೆ ಚಿಕ್ಕಪ್ಪ. ಅವರಿಬ್ರು ವಿಷಯ ನಾಳೆ ಹೇಳ್ತೀನಿ. ಆಫೀಸಿಂದ ಹೊರಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀನಿ. ಬಾಯ್ ಚಿಕ್ಕಪ್ಪ, ಮಾಮ್ ಜೊತೆ ಮನೆಗೆ ಹೋಗ್ತೀನಿ. ಅಯ್ಯೋ, ಏನ್ರಿ ಇದು ಲೆಟರು? ನಿಮ್ ಏಜ್ ಏನು? ನೀವು ಮಾಡ್ತಿರೋ ಕೆಲಸ ಏನು? ಏನಿದು ರಾಜಾ? ನನ್ನ ಏಜ್ ಬಗ್ಗೆ ಕೇಳ್ತಿದ್ಯಾ? ನಾನ್ ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದೀನಿ ಆ ಚೆಕ್ ವಿಷಯದಲ್ಲಿ. ಆಹಾ, ಸ್ಮಶಾನ ಮೌನ ಅಂದ್ರೆ ಇದು. ಮನೆ ಭೂತ್ ಬಂಗ್ಲೆ ತರ ಬದಲಾಗೋದು ಅಂದ್ರೆ ಇದು. ಎಲ್ರ ಮುಖದಲ್ಲೂ ಪ್ರೇತಗಳೇ ತಾಂಡವಾಡ್ತಿದೆ. ಎಷ್ಟು ದಿನಗಳಾದ್ಮೇಲೆ ಇಂಥ ಸುಂದರವಾದ ದೃಶ್ಯ ನೋಡ್ತಿದ್ದೀನೋ. ಊಟ ಮಾಡ್ದೇನೆ ಹೊಟ್ಟೆ ತುಂಬೋಯ್ತು, ತೃಪ್ತಿ ಆಯ್ತು. ಈಗಿಂದೀಗ್ಲೇ ಕಳ್ಳನ ಹೇಗ್ ಹಿಡಿಯೋದು? ಕಳ್ಳ ಸಿಗದೆ ಹೋದ್ರೆ ದುಡ್ಡು ಹೇಗ್ ವಾಪಸ್ ಕೊಡೋದು? ಹೇಗಾದ್ರೂ ಮಾಡಿ ಕಳ್ಳನ ಹಿಡಿಲೇಬೇಕಣ್ಣ. ಒಂದು ಚಿಕ್ಕ ಕ್ಲೂಸ್ ಸಿಕ್ಕಿದ್ರು ಸಾಕು. ಪೊಲೀಸರಿಗೆ ಹೇಳಿದ್ರೆ ಅವ್ರು ಎನ್ಕ್ವೈರಿ ಮಾಡ್ತಾರಲ್ವಾ ಅಭಿ? ಕಳ್ಳನ್ ಹಿಡಿತಾರೆ ಅಲ್ವಾ? ಅಷ್ಟೊಂದ್ ಟೈಮ್ ಇಲ್ಲ ಅಕ್ಕ. ಮನೇಲಿಟ್ಟಿರೋ ಚೆಕ್ ಕಳ್ದು ಹೋಗಿರೋದ್ರಿಂದ ಪೊಲೀಸರು ಮೊದಲು ನಮ್ಮಿಂದಾನೇ ಎನ್ಕ್ವೈರಿ ಶುರು ಮಾಡ್ತಾರೆ. ಮೊದಲನೇ ಆರೋಪಿಗಳು ನಾವ್ಗಳೇ ಆಗ್ತೀವಿ. ಕಳ್ತನ ಆಗಿರೋದೇ ನಮ್ಮನೇಲಿ ಅಂದ್ಮೇಲೆ ನಮ್ ಬಗ್ಗೆ ಹೇಗಮ್ಮ ಅನುಮಾನ ಪಡ್ತಾರೆ? ಇಲ್ಲ ಅಣ್ಣ, ಪೊಲೀಸರ ದೃಷ್ಟಿಯಲ್ಲಿ ಪ್ರೈಮ್ ಸಸ್ಪೆಕ್ಟ್ ನಾವೇ ಆಗ್ತೀವಿ. ನಮ್ಮನ್ನೆಲ್ಲ ವಿಚಾರಿಸಿ ಟೈಮ್ ವೇಸ್ಟ್ ಮಾಡ್ತಾರೆ. ಆ ಎನ್ಕ್ವೈರಿಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗೆ ಬರೋದು ತುಂಬಾ ಕಷ್ಟ. ಮೊದಲೇ ಆ ಚಲಪತಿ ಆನಂದ್ ಅವ್ರಿಗೆ ಅನುಮಾನ ನಮ್ಮೇಲೇ ಇದೆ. ಅವರು ಪೊಲೀಸರಿಗೆ ಇನ್ಫ್ಲೂಯೆನ್ಸ್ ಮಾಡಬಹುದು. ಎನ್ಕ್ವೈರಿ ಅಂತ ಹೇಳಿ ನಮ್ಮನ್ನ ಹೆದರಿಸಬಹುದು. ಅದಕ್ಕೆ ಪೊಲೀಸರಿಗೆ ಹೇಳ್ದೆ ಇರೋದೇ ಒಳ್ಳೇದು. ಸತ್ತು ಬದುಕ್ಬಿಟ್ನಲ್ಲ ದೇವ್ರೆ. ಪೊಲೀಸರು ಮನೆಗ್ ಬಂದಿದ್ರೆ ಭಯದಿಂದ ನಾನೇ ನಿಜ ಕಕ್ಬಿಡ್ತಿದ್ದೆ. ಆಂಟಿ, ಏನೇ? ವಸುವಕ್ಕನ್ ಮೇಲೆ ಎಷ್ಟೋ ಸಲ ಸೇಟ್ ತೀರಿಸ್ಕೋಬೇಕು ಅಂತಿದ್ವಿ. ಪ್ರತಿ ಸಲನೂ ಫೇಲ್ ಆದ್ವಿ. ಈಗ ನಾವು ಪ್ರಯತ್ನನೇ ಮಾಡ್ದೇನೆ ವಸುವಕ್ಕ ಕಳ್ತನದ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಈ ಚಾನ್ಸ್ನ ನಾವು ಉಪಯೋಗಿಸ್ಕೊಂಡ್ರೆ ಹೇಗಿರುತ್ತೆ? ಹೇಗೆ ಉಪಯೋಗಿಸ್ಕೊಳ್ಳೋದು? ವಸುವಕ್ಕನ್ ಮೇಲೆ ಫೇಕ್ ಸಹಾನುಭೂತಿ ತೋರಿಸ್ತೀನಿ.
ಅಭಿಭಾವನ್ ಪರ್ವಗೆ ನಿನ್ನೆ ಅಖಿಲ್ ಸಪೋರ್ಟ್ ಮಾಡ್ದಂಗೆ ಇವತ್ ನಾನ್ ಸಪೋರ್ಟ್ ಮಾಡ್ತೀನಿ. ಐಡಿಯಾ ಚೆನ್ನಾಗಿದೆ ಕಣೆ, ಹೋಗಿ ಸಪೋರ್ಟ್ ಮಾಡು. ನಿನ್ನೆ ಅಖಿಲ್ ಕೂಡ ಹೇಳಿದ್ನಲ್ಲ, ಅವ್ರ ಹತ್ರ ಸ್ವಲ್ಪ ಒಳ್ಳೆಯವ್ರ ತರ ನಾಟಕ ಮಾಡು ಅಂತ. ಹೋಗಿ ಶುರು ಮಾಡು. CCTV ಫುಟೇಜ್ ಅಲ್ಲಿ ಕಳ್ಳ ದುಡ್ಡನ್ನ ಡ್ರಾ ಮಾಡ್ಕೊಂಡು ಹೋಗಿರೋದು ರೆಕಾರ್ಡ್ ಆಗಿದೆ. ಫೇಸ್ ಗೊತ್ತಾಗ್ತಾ ಇಲ್ಲ. ಒಂದು ಕ್ಲೂ ಸಿಕ್ಕಿದ್ರೆ ಸಾಕು, ಅಟ್ಲೀಸ್ಟ್ ಒಂದು ಕ್ಲೂ. ಆ ಕಳ್ಳನ್ ಹಿಡಿಬೋದು. ಸಿಗುತ್ತೆ ಭಾವ, ಖಂಡಿತ ಕ್ಲೂ ಸಿಕ್ಕೇ ಸಿಗುತ್ತೆ. ಆ ಕಳ್ಳ ಕೂಡ ಸಿಗ್ತಾನೆ. ವಸು ಅಕ್ಕ ಕಳ್ಳಿ ಅಲ್ಲ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ವಸು ಅಕ್ಕ ನಿಯತ್ತು ಎಲ್ರಿಗೂ ಅರ್ಥ ಆಗುತ್ತೆ. ನೀನೇನು ಬೇಜಾರ್ ಮಾಡ್ಕೋಬೇಡ ಅಕ್ಕ, ಕೊನೆಗೆ ನ್ಯಾಯನೇ ಗೆಲ್ಲೋದು, ಧರ್ಮನೇ ಗೆಲ್ಲೋದು, ನಿಮ್ ನೀತಿ ನಿಯತ್ತೆ ಗೆಲ್ಲುತ್ತೆ. ನಿನ್ ಚರಿತ್ರೆಗೆ ಸೇರ್ಕೋತ್ಯಾ ಅಕ್ಕ, ಚರಿತ್ರೆ ಸೃಷ್ಟಿ ಮಾಡ್ತೀಯಾ. ಇದೇನಿವಳು ಇಂತೆಂತ ಡೈಲಾಗ್ ಹೊಡಿತಿದ್ದಾಳೆ? ಇವಳು ಡ್ರಾಮಾ ಆರ್ಟಿಸ್ಟ್ ಆಗ್ಬೇಕಾಗಿತ್ತು. ಡೈಲಾಗ್ ನ ಬಾಯ್ ಹಟ್ ಮಾಡ್ಕೊಂಡು ಹೇಳ್ತಿದ್ದಾಳೆ. ಆ ಕಳ್ಳ ಇದಾನಲ್ಲ, ಅವನಿಗೆ ಒಳ್ಳೇದಾಗಲ್ಲ. ಪರ ದುಡ್ಡಿಗೆ ಆಸೆ ಪಡೋ ಪಾಪಿಷ್ಟ ಅವನು. ಏನ್ ಬೇಕೋ ಕೇಳಿ, ಏನ್ ಕೇಳಿದ್ರು ಕೊಡ್ತೀನಿ. ಅವ್ರ ಮಾತೆ ನನ್ನ ಮಾತು ಮೇಡಮ್. ನಿಮ್ಮ ಬ್ಲೆಸ್ಸಿಂಗೇ ಸಾಕು ನಮಗೆ. ನೀವು 100 ವರ್ಷ ಆರೋಗ್ಯವಾಗಿ ಸಂತೋಷವಾಗಿದ್ರೆ ಸಾಕು ನಮಗೆ. ಇಬ್ರು ಒಳ್ಳೆ ವ್ಯಕ್ತಿಗಳಿಗೆ ನೋವು ಮಾಡಿದ್ದೀನಿ. ನನ್ನ ಪಾಪಕ್ಕೆ ತಕ್ಷಣ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಹೇಗೆ? ಮೇಡಮ್ ಅವ್ರು ಕಾಲ್ ಮಾಡ್ತಿದ್ದಾರೆ, ಮಾತಾಡಿ. ಹಲೋ ಮೇಡಮ್. ಸಾರಿ ವಸು. ಯಾಕೆ ಮೇಡಮ್? ನಿಮ್ ಬಗ್ಗೆ ಗೊತ್ತಿದ್ದು ಕೂಡ ಆಫೀಸ್ನಲ್ಲಿ ನಿನ್ ಬಗ್ಗೆ ಅಭಿ ಬಗ್ಗೆ ತುಂಬಾ ಕಠಿಣವಾಗಿ ಮಾತಾಡದೆ. ನಿಮ್ಮಿಬ್ರಿಗೂ ಅವಮಾನ ಮಾಡ್ಬಿಟ್ಟೆ. ತಪ್ಪು ನಮ್ ಕಡೆನೇ ಇದೆಯಲ್ಲ ಮೇಡಮ್. ನೀವ್ ಯಾವ ತಪ್ಪು ಮಾಡಿಲ್ಲ ಅಂತ ನಾನು ನಂಬ್ತೀನಿ. ನಿಮ್ಮಂತ ಒಳ್ಳೆ ವ್ಯಕ್ತಿಗಳಿಗೆ ಇಂಥ ಸಮಸ್ಯೆ ಬಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ. ನೀವಿಬ್ರು ನನ್ನ ಪ್ರಾಣ ಉಳಿಸಿದ್ದೀರಾ. ನನ್ನ ಕಂಪನಿಗೆ ಒಳ್ಳೊಳ್ಳೆ ಈವೆಂಟ್ಸ್ ತಂದ್ಕೊಟ್ಟಿದ್ದೀರಾ. ಕಿಡ್ನಾಪ್ ಆಗಿದ್ದ ಆನಂದನ ಕಾಪಾಡಿದ್ದೀರಾ. ನಾನೇ ಕೇಳ್ಕೊಂಡ್ರು ₹1 ಕೂಡ ಕೇಳಲಿಲ್ಲ ನೀವು. ಅಂತ ನಿಮ್ಮಿಬ್ರಿಗೂ ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ಮನುಷ್ಯಳೇ ಅಲ್ಲ. ಏನೋ ಆಗ ನೋಡ್ತಿದ್ದೀರಾ? ಏನಿದು ವಿಚಿತ್ರ? 8 ಗಂಟೆ ಆದರೂ ಎದ್ದೇಳ್ತಿರ್ಲಿಲ್ಲ, ಇವತ್ತೇನೋ ಇಷ್ಟು ಬೇಗ ಎದ್ದಿದ್ಯಾ? ಯಾಕೆ ನನಗಿಲ್ದೆ? ಇದು ಕನ್ಸ ಇಲ್ಲ ನಿಜನಾ ಅಂತ ನೋವಾಗ್ತಿದ್ಯಾ? ಹೌದು. ಹಾಗಾದ್ರೆ ಇದು ನಿಜಾನೇ. ಏನೇ ಇಷ್ಟು ಬೇಗ ರೆಡಿ ಆಗಿದ್ಯಾ? ಆಫೀಸಿಗೆ ಹೋಗಕ್ಕೆ ಕಣೋ. ನಿನ್ ಕೆಲ್ಸದ ಮೇಲೆ ಇಷ್ಟೊಂದು ಶ್ರದ್ಧೆ ಯಾವಾಗ ಬಂತ ಆಂಟಿ? ಇದು ಕೆಲ್ಸದ ಮೇಲಿರೋ ಪ್ರೀತಿನೋ ಆಫೀಸ್ ಮೇಲಿರೋ ಆಸಕ್ತಿ ಅಲ್ಲ ಕಣೆ. ಇವತ್ತು ಆಫೀಸಲ್ಲಿ ವಸುಗೆ ಎಂತ ಶಿಕ್ಷೆ ಆಗ್ಬೋದು ಅನ್ನೋ ಆತ್ರ. ವಸುನ ಆಫೀಸಿಂದ ಓಡಿಸ್ತಾರಾ
ಇಲ್ಲಾಂದ್ರೆ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ತಾರಾ ಇಲ್ಲ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ತಾರಾ ಏನ್ ಮಾಡ್ತಾರೆ ನೋಡೋಣ ಅಂತ ಬೆಳಗ್ಗೆನೆ ರೆಡಿ ಆಗಿದ್ದೀನಿ ಕಣೆ. ಎಂತ ಸಡಿಸ್ಟ್ ನೀನು, ಮತ್ತೆ ತಲೆಗೇರಿದ್ಯಾ? ವಸು ಅಕ್ಕಂಗ್ ಪನಿಷ್ಮೆಂಟ್ ಆಗ್ಬೇಕು ಅಂತ ನಿನ್ಗೆ ಆಸೆ ಇಲ್ವಾ ಅಖಿಲ್? ನನಗಂತ ತುಂಬಾ ಆಸೆ ಇದೆ. ವಸು ಅಕ್ಕಂಗ್ ಏಟ್ ಕೊಡ್ಬೇಕು ಅಂತ ಎಷ್ಟು ಸಲ ಟ್ರೈ ಮಾಡಿ ಫೇಲ್ ಆಗಿದ್ದೀವಿ. ನಾವು ಮಾಡಕ್ಕಾಗ್ದಿರೋ ಕೆಲ್ಸನ ಇವತ್ತು ಆಫೀಸ್ ಮಾಡ್ತಿದೆ. ನಾನ್ ಕೂಡ ಬೇಗ ರೆಡಿ ಆಗ್ತೀನಿ. ಹೋಗು. ಲೋ ಅಖಿಲ್, ಇದಕ್ಕಿಂತ ಒಳ್ಳೆ ಚಾನ್ಸ್ ಮತ್ತೆ ಸಿಗಲ್ಲ ಕಣೋ. ವಸುನ ಆಫೀಸಿಂದ ಓಡ್ಸಿದ್ರೆ ನೀನ್ ಮ್ಯಾನೇಜರ್ ಆಗ್ಬೋದು. ಸ್ಯಾಡಿಸಮ್ ಅದು ಇದು ಅಂತ ಯೋಚನೆ ಮಾಡ್ದೆ. ಹೋಗ್ ಬೇಗ ರೆಡಿಯಾಗು, ಹೋಗು. ಇವತ್ತೆಲ್ಲರಿಗಿಂತ ಮುಂಚೆನೆ ಆಫೀಸ್ಗೆ ಹೋಗ್ಬೇಕು. ಆ ವಸುಗೆ ಎಂತ ಶಿಕ್ಷೆ ಆಗತ್ತೆ ಅಂತ ಕಣ್ಣಾರೆ ನೋಡ್ಬೇಕು. ಹೌದು, ಈ ವಸು ರೆಡಿ ಆಗಿದಾಳ ಇಲ್ವಾ? ಇದೇನ್ ಆನಂದ್, ಪಾಪ ವಸು ಗೊತ್ತೋ ಗೊತ್ತಿಲ್ದೇನೆ ತಪ್ಪು ಮಾಡಿರ್ಬೋದು. ದೊಡ್ಡ ಮನ್ಸ್ ಮಾಡಿ ನಾವು ಕ್ಷಮಿಸ್ಬೇಕಪ್ಪ. ನೆವರ್ ಚಿಕ್ಕಪ್ಪ, ಅಂತವ್ರನ್ನ ಯಾವತ್ತೂ ಎಕ್ಸ್ಕ್ಯೂಸ್ ಮಾಡಬಾರ್ದು. ಅವ್ರು ನೋಡಿದ್ರೆ ನನಗೆ ಇರಿಟೇಟ್ ಆಗತ್ತೆ. ನಿಂಗೆ ಇರಿಟೇಟ್ ಆಗೋ ಅಂತ ತಪ್ಪು ಅವ್ರೇನ್ ಮಾಡಿದ್ದಾರೆ ಆನಂದ್? ಆ ಅಭಿ ನನ್ ಕಪಾಳ ಕೊಡ್ದಿದ್ದಾನೆ. ಆ ವಸು ನನಗೆ ವಾರ್ನಿಂಗ್ ಕೊಡ್ತಾಳೆ. ಮೈಂಡ್ ಯೋರ್ ಲ್ಯಾಂಗ್ವೇಜ್. ಅಭಿ ವಯಸ್ಸಿನಲ್ಲಿ ನಿನ್ಗಿಂತ ದೊಡ್ಡವರು. ಅವತ್ ನೀನು ಡ್ರಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದೆ. ಮಾಡಿದ್ರೆ ಅವನೇನ್ ಪೊಲೀಸಾ ನನ್ ಮೇಲೆ ಕೈ ಮಾಡೋದಕ್ಕೆ? ಅಭಿ ಏನಾದ್ರೂ ಪೊಲೀಸ್ಗೆ ಹೇಳಿದಿದ್ರೆ ನೀನು ಅರೆಸ್ಟ್ ಆಗ್ತಿದ್ಯಾ ಆನಂದ್? ಅವನು ನಿನ್ನ ಸೇವ್ ಮಾಡಿದಾನೆ. ಅವನ್ ಯಾವನು ನನ್ನನ್ ಸೇವ್ ಮಾಡಕ್ಕೆ? ಆನಂದ್, ಈಗ ತಾನೇ ಹೇಳ್ದೆ ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ ಅಂತ. ಮೊದ್ಲು ಅಭಿ ವಸುಗೆ ನನಗ್ ರೆಸ್ಪೆಕ್ಟ್ ಕೊಡೋದಕ್ಕೆ ಹೇಳೋ. ಭಾವಿ ಬಾಸ್ ಅಂತಾನು ನೋಡ್ದೆ ನನಗೆ ವಾರ್ನಿಂಗ್ ಕೊಡ್ತಾಳೆ ಆ ವಸು. ಒಬ್ಬ ಅಕ್ಕನ್ ತರ ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟಿದ್ದಾಳೆ, ಅದು ತಪ್ಪಾ? ಮಾಮ್, ನಂಗಾಗ್ಲೇ ತಂಗಿ ಇದ್ದಾಳೆ. ಆ ಅಕ್ಕ ನನಗ್ ಬೇಕಾಗಿಲ್ಲ. ವಸು ಕೂಡ ನಿನ್ಗೆ ಅಕ್ಕನ್ ಸಮಾನ ಆನಂದ್. ಅಂತ ಮನುಷ್ಯರ ಜೊತೆ ನನಗೆಂತ ಸಂಬಂಧ ಚಿಕ್ಕಪ್ಪ? ತುಂಬಾ ಚೀಪ್ ಮನುಷ್ಯರು ಅವರು. ಅವರೇ ನನ್ ಪ್ರಾಣನ ಕಾಪಾಡಿದ್ದು ಆನಂದ್. ಅವರೇ 15 ಲಕ್ಷ ಕಳ್ತನನು ಮಾಡಿದ್ದಾರೆ ಮಾಮ್. ಅವ್ರು ಕದ್ದಿಲ್ಲ, ಯಾರೋ ಕಳ್ತನ ಮಾಡಿದ್ದಾರೆ. ಆ ಚೆಕ್ನ ಬೇರೆ ಯಾರೋ ಕದ್ದು ದುಡ್ಡನ್ನ ಡ್ರಾ ಮಾಡಿದ್ದಾರೆ. ಆ ಕಥೆನ ನೀನ್ ನಂಬೋದೇನೋ, ನಾನ್ ನಂಬಲ್ಲ. ನಡೀರಿ ಆಫೀಸಿಗೆ ಹೋಗೋಣ. ನೀನು ಆಫೀಸ್ಗ? ಯಾವತ್ತಿದ್ರು ಬರ್ಲೇಬೇಕಲ್ವಾ ಅದಕ್ಕೆ? ಆಫೀಸಿಗೆ ಬಂದು ಕೆಲ್ಸ ಕಲ್ತ್ಕೊ ಅಂತ ನಾನು ಎಷ್ಟ್ ಸಲ ಹೇಳಿದ್ದೀನಿ. ಯಾವತ್ತಾದ್ರೂ ನನ್ ಮಾತ್ ಕೇಳಿದಾನ ಅವನು? ಇವತ್ ನಾನೇ ಬರ್ತೀನಿ ಅಂತಿದ್ದೀನಲ್ಲ ಮಾಮ್. ನೀನ್ ಕೇಳೋಕ್ಕೂ ಮೊದ್ಲು ನಾನೇ ರೆಡಿ ಆಗಿದ್ದೀನಿ ತಾನೆ. ನೀನ್ ಆಫೀಸಿಗೆ ಯಾಕೆ ಬರ್ತಿದ್ಯಾ ಅಂತ ನಂಗೆ ಗೊತ್ತು. ನಿಂಗೆ ಅಭಿ ವಸು ಅಂದ್ರೆ ಕೋಪ. ಅವರನ್ನ ಆಫೀಸಿಂದ ಓಡಿಸ್ಬೇಕು ಅನ್ಕೊಂಡಿದ್ಯಾ? ತಪ್ಪು ಮಾಡಿರೋರ್ನ ಜೊತೆಲಿ ಇಟ್ಕೊಳಕ್ ಆಗಲ್ವಲ್ಲ ಅದಕ್ಕೆ? ವಸು ತಪ್ಪು ಮಾಡಿದಾಳೆ ಅಂತ ನೀನು ಕೂಡ ನಂಬ್ತೀಯ ಚಲಪತಿ?